गुड मॉर्निंग स्टूडेंट्स। पिछले कक्षा में मतलब ಪ್ರೀವಿಯಸ್ ಕ್ಲಾಸಲ್ಲಿ ವಾಟ್ ಐ ಸೆಡ್ ಧ್ವನಿ ಅನ್ನುವಂಥ ಕವಿತೆಯನ್ನು ನಿಮಗೆ ಪಾಠ ಮಾಡಿದ್ದೆ. ಈ ಧ್ವನಿ ಕವಿತೆಯಲ್ಲಿ ನೀವು ಏನೇನು ಕಲ್ತ್ಕೊಂಡಿದ್ದೀರಾ, ಕವಿತೆಯ ಒಂದು ಅರ್ಥ, ಓವರಲ್ ಮಾರಲ್ ಏನು ಅಥವಾ ಅರ್ಥ ಏನು, ಭಾವಾರ್ಥ ಏನು, ಆಮೇಲೆ ಕವಿ ಯಾರು, ಅವ್ರು ಏನು ಹೇಳ್ತಾ ಇದ್ದಾರೆ ಕವಿತೆ ಬಗ್ಗೆ, ಆಮೇಲೆ ಅದರಲ್ಲಿ ಬರುವಂಥ ಕೆಲವು ಶಬ್ದಾರ್ಥಗಳನ್ನ, ಆಮೇಲೆ ವಸಂತ ಋತು, ಮುಖ್ಯವಾಗಿ ನಾವು ಈ ಕವಿತೆಯಲ್ಲಿ ವಸಂತ ಋತು ಅಂದರೆ ಏನು, ಈ ವಸಂತ ಋತುವಲ್ಲಿ ಏನೇನೆಲ್ಲ ಸ್ಪೆಷಾಲಿಟಿ ಇದೆ, ನಮ್ಮ ನೇಚರಲ್ಲಿ ಏನೇನೆಲ್ಲ ಬದಲಾಗುತ್ತೆ, ಇದ್ರ ಬಗ್ಗೆ ನಾವು ಕಲ್ತಿದ್ದೀರಾ ಅಂದ್ಕೊಳ್ತೀವಿ, ಹೌದಾ? ಸೊ ಸೂರ್ಯಕಾಂತ್ ತ್ರಿಪಾಠಿ ಮಿರಾಲ ಅವರು ಈ ಕವಿತೆನ ಬರೆದಿದ್ರು. ಈಗ ಇದರಲ್ಲಿ ನಾನು ಒಂದು ಕೆಲವು ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ. ಅವತ್ತೇನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದ್ರ ಬಗ್ಗೆ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೆ ನಾನು. ಸಪೋಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋ ಕ್ಲಾಸ್ ಆಗಿರೋದ್ರಿಂದ ನೀವು ರಿಪೀಟ್ ಮಾಡಿ ಕೂಡ ಕೇಳಿಸ್ಕೋಬಹುದು ಇನ್ನೊಂದ್ಸರಿ. ಇದು ತುಂಬ ನಿಮಗೆ ಒಂದು ಒಳ್ಳೆಯದಾಗಿದೆ ವಿಡಿಯೋ ಕ್ಲಾಸಿಂದ, ಹೌದಾ? ಕ್ಲಾಸಲ್ಲಾದರೆ ಒಂದ್ಸರಿ ಹೇಳಿಬಿಟ್ರೆ, ಒಂದ್ಸರಿ ಬೋರ್ಡ್ ರಬ್ ಮಾಡಿಬಿಟ್ರೆ ಮತ್ತೆ ನೀವು ಇನ್ನೊಂದ್ಸರಿ ಕೇಳೋದಕ್ಕೆ ತುಂಬ ಟೈಮ್ ಎಲ್ಲ ಸೆಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಬಟ್ ಇಲ್ಲಿ ಹಾಗಲ್ಲ, ವಿಡಿಯೋ ಇರೋದ್ರಿಂದ ವಿಡಿಯೋ ರಿಪೀಟ್ ಮಾಡಿ ಇನ್ನೊಂದ್ಸರಿ ಕೇಳಿಸ್ಕೋಬೋದು, ಮತ್ತೆ ಕೇಳಿಸ್ಕೊಂಡು ಕಲ್ತ್ಕೊಳ್ಬೋದು. ಏನಾದ್ರು ಕೇಳಿಸಿಲ್ಲ ಅಂದರೆ, ಸಪೋಸ್ ಕಾಣಿಸಿಲ್ಲ ಅಂದರೆ ಝೂಮ್ ಮಾಡ್ಕೊಂಡೆಲ್ಲ ನೋಡ್ಬೋದು ಬೋರ್ಡನ್ನು, ಹೌದಾ? ಸೊ ತುಂಬ ಅಡ್ವಾಂಟೇಜಸ್ ಕೂಡ ಆಗ್ತಾ ಇದೆ ಅಂದ್ಕೊಳ್ತೀನಿ ವಿಡಿಯೋ ಕ್ಲಾಸಿಂದ. ಇಲ್ಲಿ ಈಗ ನಾವು ಪ್ರಶ್ನಾಭ್ಯಾಸ ಮತ್ತು ಭಾಷಾ ಕಿ ಬಾತ್ ಏನು, ಗ್ರಾಮರ್ ಪಾರ್ಟ್ ಏನಿದೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಇವತ್ತು, ಓಕೆನಾ? ಲೆಟ್ ಅಸ್ ಸಿ. पहले इसमें क्या है, प्रश्न अभ्यास में कवि को ऐसा विश्वास क्यों है कि उसका अंत अभी नहीं होगा ಅಂತ ಇದೆ. ಅಂದರೆ ನಾನು ಕ್ವಶನ್ ಆನ್ಸರ್ಸ್ ಎಲ್ಲ ನಾವು ನೋಟ್ಸ್ ಕೊಡ್ತೀವಿ, ಬಟ್ ಇಲ್ಲಿ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಅದ್ರ ಬಗ್ಗೆ ನಿಮ್ಗೆ ಅರ್ಥ ಮಾಡಿಸಿ ಆಮೇಲೆ ನೋಟ್ಸ್ ಕೊಡ್ತೀನಿ, ಓಕೆ? ಅಂದರೆ ಈ ಕವಿ ನಾನು ಅಭಿ ನಹಿ ಹೋಗಾ ಮೇರಾ ಅಂತಂತ ಹೇಳಿದರು. ಅದೇ ಯಾಕೆ ಹಂಗೆ ಅಂತ ಹೇಳ್ತಾ ಇದ್ರು ಅವರು ಅನ್ನೋದೇ ಕ್ವಶನ್ನು. ಅವ್ರು ಯಾಕೆ ಹಂಗೆ ಹೇಳಿದ್ರು, ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಯಾಕೆ, ನಾನು ಇವಾಗಲೇ ನನ್ನ ಅಂತ್ಯ ಆಗಲ್ಲ ಅಂತ ಹೇಳಿದ್ರು ಅನ್ನೋದೇ ಕ್ವಶನ್ನು. ಯಾಕೆ ಯೋಚನೆ ಮಾಡಿ ನೀವು ಕೂಡ. ಯಾಕಂದರೆ ಅಭಿ ಆಯಾ ಅಂದರೆ ಅವರು ಅವಾಗಷ್ಟೇ ಬಂದಿರೋದ್ರಿಂದ, ಅವರು ಅಂದರೆ ಯಾರು, ವಸಂತ ಋತು ಅವಾಗಷ್ಟೇ ಬಂದಿದೆ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ದಿನ ಇರ್ತೀನಿ ಅಂತ ಹೇಳ್ತು. फूलों को अनंत तक विकसित करने के लिए कवि कौन कौन सा प्रयास करता है ಅಂದರೆ ಫೂಲೋं को ಅಂದರೆ ಈ ಫ್ಲವರ್ಸನ್ನ ಎಲ್ಲ ಟೈಮಲ್ಲೂ ಅದು ಏನು ಅರಳಬೇಕು, ವಿಕಸಿತ ಆಗೋದು ಅಂದರೆ ಹೂ ಅರಳೋದು ಅಂತ. ಅದನ್ನು ಮಾಡೋದಕ್ಕೆ ಕವಿ ಏನೇನು ಐಡಿಯಾಸ್ನ ಇಲ್ಲಿ ಹೇಳಿದ್ದಾರೆ ಅಂತ ಕ್ವಶನ್ನು. ಏನು ಹೇಳಿದ್ರು ಅವರು, ತಂದ್ರ ಆಲಸ ಲಾಲಸ ಕೀಂಚ ಲೂಂಗಾ ಮೇ ನ ಅಮೃತ ಸಹರ್ಷ ಸೀಂಚ ಲೂಂಗಾ, ಅಂದರೆ ಅವುಗಳ ಮೇಲೆಲ್ಲ ನಾನು ಏನು ಮಾಡ್ತೀನಿ, ಅಮೃತವನ್ನು ಹಾಕ್ತೀನಿ ಅಂತ ಇದರಲ್ಲಿ ಹೇಳಿದರು. ಬಟ್ ಜಸ್ಟ್ ಲಿಸನ್, ಆಫ್ಟರ್ವರ್ಡ್ಸ್ ಐ ವಿಲ್ ಗಿವ್ ನೋಟ್ಸ್ ಆ್ಯಂಡ್ ಯು ರೈಟ್. कवि पुष्पों की तंद्रा और आलस्य दूर हटाने के लिए क्या करना चाहता है, ಅದಕ್ಕೂ ಅದೇನೆ, ಅದು ಆಲಸ್ಯನ ದೂರ ಮಾಡೋದಕ್ಕೆ ಏನು ಅಮೃತನ ಹಾಕ್ತಾರೆ. ಆಮೇಲೆ ಇಲ್ಲಿ ಸೆಕೆಂಡ್ ಕ್ವಶನಲ್ಲಿ ಇದು ಕೂಡ ಬರಿಬೋದು, ನಿದ್ರಿತ ಕಲಿಯೋಂ ಪರ್ ಜಗಾ ಏಕ ಪ್ರತ್ಯೂಷ ಮನೋಹರ್ ಅನ್ನೋದು ಆನ್ಸರ್ ಆಗುತ್ತೆ. ತುಂಬ ಜಾಸ್ತಿ ಏನು ಇದರಲ್ಲಿ ನಿಮಗೆ ಕಷ್ಟ ಅನಿಸೋದೇನೂ ಇಲ್ಲ, ಈಸಿಯಾಗಿ ಅರ್ಥ ಆಗುತ್ತೆ. ಇದು 3 ಕ್ವಶನ್ ಆನ್ಸರ್ ಆಗುತ್ತೆ. ಆಯಿತು. ಇಲ್ಲಿ ವಸಂತಕ್ಕೂ ಋತುರಾಜ ಕ್ಯೂ ಕಹಾ ಗಯಾ ಅನ್ನೋದು ಕ್ವಶನ್ನು. ನಾನು ಅವತ್ತೇ ಹೇಳಿದ್ದೆ, ವಸಂತ ಅನ್ನೋದು ಇಲ್ಲಿ ಎಲ್ಲ ಋತುಗಳಿಗಿಂತ ತುಂಬ ಶ್ರೇಷ್ಠವಾಗಿದ್ದು ತುಂಬ ಮಹತ್ವ ಇರುವಂಥ ಒಂದು ಇದು ಋತು ಅಂತ. ಯಾಕೆ ಅಂದರೆ ಈ ವಸಂತ ಋತು ಬಂದ ತಕ್ಷಣವೇ ಮರ ಗಿಡ ಪ್ರಕೃತಿ ಎಲ್ಲವೂ ಚಿಗುರೋದಕ್ಕೆ ಶುರುವಾಗುತ್ತೆ. ಚಿಗುರೋದಕ್ಕೆ ಅಂದರೆ ಅದೆಲ್ಲ ಹೊಸದಾಗಿ, ನೇಚರೇ ಫುಲ್ಲು ಹೊಸದಾಗಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇದು ಬೇರೆ ಎಲ್ಲ ಋತುಗಳಿಗಿಂತ ತುಂಬ ಮಹತ್ವವಾದ ಒಂದು ಋತು. ಅದಕ್ಕೋಸ್ಕರ ವಸಂತ ಋತುನ ಋತುರಾಜ ಅಂದರೆ ಋತುಗಳಲ್ಲೆಲ್ಲ ನೀನೇ ರಾಜ ಅಪ್ಪ ಅಂತ ಕರಿತೀವಿ ವಸಂತ ಋತುನ. ಅದು ತಿಳ್ಕೊಳ್ಳಿ ಯಾಕೆ ಅನ್ನೋದನ್ನು ಚರ್ಚೆ ಮಾಡಿ, ಡಿಸ್ಕಸ್ ಮಾಡಿ ಫ್ರೆಂಡ್ಸ್ ಜೊತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ವಸಂತ ಋತು ಮೇ ಆನೆ ವಾಲೆ ತ್ಯೋಹಾರ್ ತುಂಬ ಬರುತ್ತೆ.
ಯಾವ್ಯಾವ ಹಬ್ಬಗಳು ಬರುತ್ತೆ ವಸಂತ ಋತುವಲ್ಲಿ? ನಾನು ಅವತ್ತು ಯುಗಾದಿ ಹಬ್ಬ ಹೇಳಿದ್ದೆ. ಆಮೇಲೆ ನೆಕ್ಸ್ಟು ಶಿವರಾತ್ರಿ ಬರುತ್ತೆ, ಸರಸ್ವತಿ ಪೂಜೆನೂ ಏನೋ ಬರುತ್ತೆ ಆ ಟೈಮಲ್ಲಿ. ಹೀಗೆ ತುಂಬ ಹಬ್ಬಗಳು ಆ ಟೈಮಲ್ಲಿ ಬರುತ್ತೆ ವಸಂತ ಋತುವಲ್ಲಿ. ಆಮೇಲೆ ಋತು ಪರಿವರ್ತನ ಕಾ ಜೀವನ್ ಪರ್ ಗಹರಾ ಪ್ರಭಾವ ಪಡ್ತಾ ಹೈ. ಕಿನ್ ಕಿನ್ ಬಾತು ಅಂದರೆ ಋತು ಪರಿವರ್ತನ ಅಂದರೆ ಸೀಸನ್ ಚೇಂಜ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಸೀಸನ್ಸ್ ಅಂದರೆ 6 ಸೀಸನ್ಸ್ ಇದೆ, ಅಂದರೆ 6 ಋತುಗಳು ಇವೆ. ವಸಂತ ಋತು, ಹೇಮಂತ ಋತು, ಗ್ರೀಷ್ಮ ಋತು, ಶಿಶಿರ ಋತು, ವರ್ಷಾ ಋತು ಆರ್ ಅನದರ್ ಒನ್ ಯಾವುದು? ಮರ್ತುತ್ತಾ? ಓಕೆ, ನಾನು ಬರೆಸ್ತೀನಿ ನೋಟ್ಸಲ್ಲಿ. ಓಕೆ, ಹಾಂ. ನೆಕ್ಸ್ಟು ಇಲ್ಲಿ ಬರೋಣ. कविता की निम्नलिखित पंक्तियाँ पढ़कर बताइए कि इनमें किस ऋतु का वर्णन है. ಇಲ್ಲಿ ಒಂದು ಪೊಯಮ್ ಕೊಟ್ಟಿದ್ದಾರೆ. ಈ ಪೊಯಮಲ್ಲಿ ಓದಿದ ಮೇಲೆ ನಿಮಗೆ ಯಾವ ಋತು ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಈಗ ಇಂಗ್ಲೀಷಲ್ಲಾದರೆ ನಿಮ್ಗೆ ಗೊತ್ತಲ್ಲ, ರೈನಿ ಸೀಸನ್, ವಿಂಟರು, ಆಟೋಮನ್ ಅಂತೆಲ್ಲ ಹೇಳ್ತೀರಲ್ಲ, ಆ ರೀತಿ ಸೀಸನ್ಸ್ನ ನೀವು ಹೇಳುವಾಗ ಇದರಲ್ಲಿ ಯಾವ ಸೀಸನ್ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ವಸಂತ ಋತು ಅಂತಲೇ, ಆಯಿತಾ? ಯಾಕೆಂದರೆ ಇಲ್ಲಿ ಮ್ಯಾಂಗೋಸ್ ಬಗ್ಗೆ ಹೇಳಿದ್ದಾರೆ, ಆಮ್ ಅಂತ. ಆಮ್ ಅಂದರೆ ಮ್ಯಾಂಗೋ ಬರೋದೇ ವಸಂತ ಋತುವಲ್ಲಿ. ಓಕೆ, ಸೊ ಇದೆಲ್ಲ ಏನು ಬೇಡ. ಇಲ್ಲಿ ಜಸ್ಟ್ ಒಂದು ಆ್ಯಕ್ಟಿವಿಟಿ, ಅಂದರೆ ಪ್ರಕೃತಿ ಬಗ್ಗೆ ಯೋಚನೆ ಮಾಡಿ, ಹೂವಿನ ಬಗ್ಗೆ ಯೋಚನೆ ಮಾಡಿ, ಕವಿ ಅದ್ರ ಬಗ್ಗೆ ಏನು ಹೇಳಿದ್ದಾರೆ, ಈ ರೀತಿ ಕ್ವಶನ್ಸ್ ಎಲ್ಲ ಇದೆ. ಇದು ನೋ ನೀಡ್ ಫಾರ್ ಎಕ್ಸಾಮ್. ಇಲ್ಲಿ ಬರೋಣ, ಇದು ಇಂಪಾರ್ಟೆಂಟ್. ಭಾಷಾ ಕಿ ಬಾತ್ ಅಂತ. ಈ ಭಾಷಾ ಕಿ ಬಾತಲ್ಲಿ ನೀವು ಆಲ್ರೆಡಿ 6th 7th ಅಲ್ಲೆಲ್ಲ ಓದ್ಕೊಂಡು ಬಂದಿದ್ದೀರಾ. ಏನು? ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್ ಎಲ್ಲ ಓದಿದ್ದೀರಾ. ಅಂದರೆ ಏನು? ಸಂಜ್ಞಾ, ಸರ್ವನಾಮ್, ವಿಶೇಷಣ್, ಕ್ರಿಯಾವಿಶೇಷಣ್, ಕ್ರಿಯಾಪದ ಎಲ್ಲ ಓದಿದ್ದೀರಾ, ಹೌದಾ? ಹಾಗೆ ಇಲ್ಲಿ ಹರೆ ಹರೆ, ಪುಷ್ಪ ಪುಷ್ಪ ಅಂತೆಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೋಮಲ್ ಗಾತ್, ಮೃದುಲ ವಸಂತ್, ಹರೆ ಹರೆಯೇ ಪಾತ್ ಅಂತ ಕೊಟ್ಟಿದ್ದಾರೆ. ನೋಡೋದಕ್ಕೆ ಸೇಮ್ ಅನಿಸುತ್ತೆ, ಬಟ್ ಡಿಫ್ರೆನ್ಸ್ ಇದೆ. ಏನಂದರೆ ನೋಡಿ, ಇಲ್ಲಿ ಒಂದೇ ವರ್ಡನ್ನ 2 ಸರಿ ರಿಪೀಟ್ ಮಾಡಿದ್ದಾರೆ. ಹರೆ ಹರೆ, ಪೊಯಮಲ್ಲಿ ಕೂಡ ಇದೆ, ಹರೆ ಹರೆಯೇ ಪಾತ್, ಪುಷ್ಪ ಪುಷ್ಪಮೆ ಅಂತೆಲ್ಲ ಕೊಟ್ಟಿದ್ದಾರೆ. ಅಂದರೆ ಒಂದೊಂದು ಎಲೆನಲ್ಲೂ ಅನ್ನೋದಕ್ಕೆ ಹರೆ ಹರೆ ಅಂತ ಹೇಳ್ತೀವಿ. ಪುಷ್ಪ ಪುಷ್ಪ ಅಂದರೆ ಹೂವಲ್ಲೂ, ಒಂದೊಂದು ಹೂವಲ್ಲೂ ಅಂದರೆ ಪ್ರತಿಯೊಂದು ಹೂವಲ್ಲೂ ಅಂತ ಹೇಳೋದಕ್ಕೆ ಈ ರೀತಿ ಮೀನಿಂಗ್ನ ಯೂಸ್ ಮಾಡ್ತೀವಿ. ನಾವು ಕೆಲವ್ರಿಗೆ ಹೇಳ್ತೀವಿ, ಬೆಳಗ್ಗೆ ಬಂದುಬಿಟ್ಟಿದ್ಯಾ ಅಂದರೆ ಬೆಳಿಗ್ಗೆನೇ ಬಂದುಬಿಟ್ಯಾ ಅನ್ನೋದಕ್ಕೆ ಬೆಳಗ್ಗೆ ಬಂದ್ಯಾ ಅಂತ. ಅಪ್ಪ ನಡೆದು ಸಾಕಾಯಿತು, ನಡೆದು ಒಂದು ವರ್ಣ 2 ಸರಿ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಆಮೇಲೆ ಅಪ್ಪ ಮಗು ಹತ್ತು ನಂಗೆ ನೋಡಿ ಬೇಜಾರಾಯಿತು, ಮಗು ಅಳ್ತಾ ಇದೆ, ನೋಡಿ 2 ಸರಿ, ಆಯಿತಾ? ಈ ರೀತಿ ನಾವು ಯಾವುದೇ ಒಂದು ವಿಚಾರನ ಜಾಸ್ತಿ ವಿಶೇಷವಾಗಿ ಸ್ಟ್ರೆಸ್ ಮಾಡಿ ಹೇಳಬೇಕಂದಾಗ ಆ ವರ್ಡನ್ನ 2 ಸರಿ ಯೂಸ್ ಮಾಡ್ತೀವಿ. ಅಂಥ ವರ್ಡ್ಸ್ನ ನಾವು ಏನಂತ ಕರಿತೀವಿ ಅನ್ನೋದೇ ಇವತ್ತಿನ ಗ್ರಾಮರಲ್ಲಿ ನೀವು ತಿಳ್ಕೊತೀರಾ. ನೋಡಿ ನಾವು ಮಾತಾಡೋ ಪ್ರತಿಯೊಂದು ಮಾತಿಗೂ ಒಂದು ವಿಶೇಷತೆ ಇದ್ದೇ ಇದೆ ವ್ಯಾಕರಣದಲ್ಲಿ, ಹೌದಾ? ಈ ಒಂದು ವರ್ಡ್ನ 2 ಸರಿ ಯೂಸ್ ಮಾಡುವಂಥ ಒಂದು ಪದ್ಧತಿಗೆ, ನಿಯಮಕ್ಕೆ ನಾವು ಪುನರೋಕ್ತ ಶಬ್ದ ಅಂತ ಕರಿತೀವಿ. ಏನಂತ ಕರಿತೀವಿ? ಪುನರೋಕ್ತಿ ಶಬ್ದ. ಪುನರ್ ಅಂದರೆ ರಿಪೀಟ್ ಅಂತ, ಉಕ್ತ್ ಅಂದರೆ ಹೇಳೋದು, ಅಂದರೆ ಒಂದು ವರ್ಡನ್ನ 2 ಸರಿ ಹೇಳೋದು ಅಂತದೇ ಅರ್ಥ. ಪುನರೋಕ್ತಿ ಶಬ್ದ ಅಂತ. ಇಲ್ಲಿ ನೋಡಿ, ಹರೆ ಅಂದರೆ ಅಪ್ಪ ಗ್ರೀನ್ ಆಗಿದೆ ಎಲ್ಲ ಅಂತ. ಈಗ ನಾವು ಫಾರ್ ಎಕ್ಸಾಂಪಲ್ ಊಟ ಮಾಡಬೇಕಪ್ಪ, ಎಲ್ಲ ಉಪ್ಪು ಅಂದರೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿತ್ತಂದರೆ ಮನೇಲಿ ಅಮ್ಮಂಗೆ ಏನಂತೀವಿ, ಅಮ್ಮ ಉಪ್ಪು ಅಂದರೆ ಉಪ್ಪು ತುಂಬ ಉಪ್ಪಾಗಿದೆ ಅಂತ ಅರ್ಥ, ಹೌದಾ? ಇಲ್ಲಿ ಪುಷ್ಪಮೆ ಅಂದರೆ ಹೂವು ಅಂತ. ಆಮೇಲೆ ರಹತೆ ಇದ್ದು ಅಯ್ಯೋ ಇದ್ದು ಮಳೆ ಬರುವಾಗ ಹೊರಟ್ಯಾ, ಇಷ್ಟ ತನಕ ಹೋಗ್ಲಿಲ್ಲ ನನಗೆ ಅಂತ ಮನೇಲಿ, ಹೌದಾ? ಹಾಗೆ. ಆಮೇಲೆ ರಾತೋರಾತ್, ಅಯ್ಯೋ ಅವರಿಗೆ ಹುಷಾರಿಲ್ಲ, ಗೊತ್ತಾಗಿದ್ದ ತಕ್ಷಣ ರಾತ್ರಿನೇ ಬಂದರು, ರಾತ್ರಿ ಅಂದರೆ ರಾತ್ರಿನೇ ಬಂದುಬಿಟ್ರು ಅಂತ.
ಈ ರೀತಿಯ ವರ್ಡ್ಸ್ನ ನಾವೇನಂತ ಕರಿತೀವಿ? ಪುನರೋಕ್ತ ಶಬ್ದ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ನೋಟ್ಸಲ್ಲಿ ನಾನೆಲ್ಲನೂ ಬರೆಸ್ತೀನಿ, ಏನೇನಿದೆ ಎಲ್ಲವೂ ಬರೆಸೋದುಂಟೆ. ಇದರ ನೆಕ್ಸ್ಟು ಪುನರೋಕ್ತ ಶಬ್ದ ನಿಮಗೆ ಗೊತ್ತಾಯಿತು. ಈಗ ನೆಕ್ಸ್ಟ್ ಏನಿದೆ ಅಂದರೆ ಈ ಸೆಕೆಂಡ್ ಭಾಷಾ ಕಿ ಬಾತಲ್ಲಿ ಸೆಕೆಂಡ್ ಏನಿದೆ, ಕೋಮಲ್ ಗಾತ್ ಮೊದಲ ವಸಂತ ಅರೆ ಹರೆಯೇ ಪಾತ್ ಅಂತೆಲ್ಲ ಇದೆಯಲ್ವಾ, ಇದು ನೀವು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಕಲ್ತ್ಕೊಂಡಿದ್ರಿ ಲಾಸ್ಟ್ ಇಯರೆಲ್ಲ. ವಿಶೇಷಣ ಅಂತ ಒಂದು ವಿಶೇಷಣ ಅಂದರೆ ಏನಂದರೆ ಯಾವುದೇ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಒಂದು ಸ್ಪೆಷಾಲಿಟಿನ ಹೇಳೋ ಅಂಥ ವರ್ಡ್ಸ್ನ ನಾವು ವಿಶೇಷಣ ಅಂತ ಕರಿತೀವಿ, ಹೌದಾ? ಇಲ್ಲಿ ಕೋಮಲ ಗಾತ್, ಗಾತ್ ಅಂದರೆ ದೇಹ, ಶರೀರ ಏನು ಕರಿತೀವಿ ಅದೇ. ಹೂವಿನ ಒಂದು ಶರೀರ ಅಂದ್ಕೊಳ್ಳೋಣ. ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಶರೀರ ಹೇಗಿದೆ? ಕೋಮಲ ಅಂತ ವರ್ಡು. ಕೋಮಲ ಅಂದರೆ ಏನು ಗೊತ್ತಾ? ತುಂಬ ಸ್ಮೂತಾಗಿರುವಂಥದ್ದು, ಮುಲಾಯಂ ಅಂತಲೂ ಕರಿತೀವಿ ಹಿಂದಿಯಲ್ಲಿ. ತುಂಬ ಸಾಫ್ಟಾಗಿ, ಅಪ್ಪ ಏನು ಸಾಫ್ಟಾಗಿದೆ, ಈ ಫ್ಲವರ್ ನೋಡು ಎಷ್ಟು ಸಾಫ್ಟಾಗಿದೆ, ಈ ಕ್ಲಾತ್ ನೋಡು ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ತೀವಿ. ಇದನ್ನು ಕೋಮಲ ಅಂದರೆ ಒಂದು ವಸ್ತು ಹೇಗಿದೆ ಅಂತ ಹೇಳೋದನ್ನು ನಾವು ವಿಶೇಷಣ ಕರಿತೀವಿ. ಯಾವ ವಿಶೇಷಣ? ಇದು ಆ ವಸ್ತುವಿನ ಗುಣ ಹೇಳ್ತಾ ಇರೋದ್ರಿಂದ ಗುಣವಾಚಕ ವಿಶೇಷಣ. ವಿಶೇಷಣದಲ್ಲಿ ತುಂಬ ಬೇರೆ ಬೇರೆ ಇದೆ. ಇಲ್ಲಿದೆ ನೋಡಿ, ಗುಣವಾಚಕ ವಿಶೇಷಣ, ಪರಿಮಾಣವಾಚಕ ವಿಶೇಷಣ, ಸಂಖ್ಯಾವಾಚಕ ವಿಶೇಷಣ, ಅವ್ರು ಸಾರ್ವನಾಮಿಕ ವಿಶೇಷಣ ಅಂತ ಇದೆ. ನಾನು ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಎಕ್ಸಾಂಪಲ್ಸ್ನ ಕೊಡ್ತೀನಿ. ಇವತ್ತು ನಾವಿಲ್ಲಿ ಗುಣವಾಚಕ ವಿಶೇಷಣ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಗುಣವಾಚಕ ಅಂತಂದರೆ ಈ ಒಂದು ನೌನ್, ಅವೆಲ್ಲವೂ ನೌನ್. ಆ ನೌನ್ನ ಸ್ಪೆಷಾಲಿಟಿನ ಹೇಳ್ತಾ ಇದೆ, ಅಂದರೆ ಅವು ಹೇಗಿದ್ದಾವೆ ಅನ್ನೋದನ್ನು ಹೇಳ್ತಾ ಇದೆ. ಈ ರೀತಿ ಇನ್ನೂ ಅನೇಕ ಎಕ್ಸಾಂಪಲ್ಸ್ನ ನೀವು ಕೊಡ್ಬೋದು ಗುಣವಾಚಕ ವಿಶೇಷಣಗೆ. ಇಲ್ಲಿ ನಾನು 3 ಬರೆದಿದ್ದೀನಿ, ಕೋಮಲ್ ಗಾತ್, ಮೃದುಲ ವಸಂತ್, ಆಮೇಲೆ ಹರೆ ಹರೆಯೇ ಪಾತ್ ಅಂತ. ಅದೇ ಥರ ನೀವು ಲಂಬೆ ಬಾಲ್, ಸಾರಿ ಚೋಟಿ ಇದೆ, ಲಂಬೆ ಬಾಲ್ ಅಂದರೆ ಅಯ್ಯೋ ಹೇರ್ಸ್ ಉದ್ದ ಇದೆ ಅಂತ ಎಕ್ಸಾಂಪಲ್ ಕೊಡ್ಬೋದು. ಆಮೇಲೆ ಬಡಾ ಕಮ್ರ, ರೂಮ್ ತುಂಬ ದೊಡ್ಡದಾಗಿದೆ ಅಂತ ಎಕ್ಸಾಂಪಲ್. ಅಂದರೆ ರೂಮ್ ಹೇಗಿದೆ ಅಂತ ನಾವು ಹೇಳ್ತಿದ್ದೀವಲ್ವ, ಸೊ ಬಡಾ ಕಮ್ರ ಅಂತ ಹೇಳ್ಬೋದು. ಆಮೇಲೆ ಸುಂದರ ಬಗೀಚೆ ಅಂದರೆ ತುಂಬ ಚೆನ್ನಾಗಿರೋ ಒಂದು ಗಾರ್ಡನ್, ತೋಟ ಅಂತ ಏನೋ ಹೇಳ್ತೀರಲ್ವ, ಹಾಗೆ. ಅಂದರೆ ಆ ತೋಟ ಹೇಗಿದೆ? ತುಂಬ ಸುಂದರವಾಗಿದೆ, ಬ್ಯೂಟಿಫುಲ್ ಬರ್ಡ್ ಅಂತೀವಿ, ಪಕ್ಷಿ, ಬಹುತ್ ಸುಂದರ ಪಕ್ಷಿ. ಹಾಗೆ ಒಂದು ಪಕ್ಷಿ, ಒಂದು ಗಾರ್ಡನ್, ಒಂದು ಕಮ್ರೆ, ಒಂದು ಕ್ಲಾತ್, ಇವುಗಳೆಲ್ಲ ಹೇಗಿದೆ ಅಂತ ಹೇಳೋದನ್ನೇ ಗುಣವಾಚಕ ವಿಶೇಷಣ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಯಿತಾ? ಓಕೆ, ಥ್ಯಾಂಕ್ ಯು ಸೋ ಮಚ್.